ರಿಲಯನ್ಸ್ ಇಂಡಸ್ಟ್ರೀಸ್ನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮುಖೇಶ್ ಅಂಬಾನಿ ಹೊಸ ಕಂಪನಿಯನ್ನು ಘೋಷಿಸಿದ್ದಾರೆ. ರಿಲಯನ್ಸ್ ಇಂಟೆಲಿಜೆನ್ಸ್ ಎಂಬ ಹೊಸ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯನ್ನು ಮುಖೇಶ್ ಅಂಬಾನಿ ಘೋಷಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಭಾರತವನ್ನು ಜಾಗತಿಕ ನಾಯಕತ್ವದ ಕೇಂದ್ರದಲ್ಲಿ ಸ್ಥಾಪಿಸುವುದು ಇದರ ಗುರಿಯಾಗಿದೆ. ದೇಶದಲ್ಲಿ ಎಐಯನ್ನು ಉತ್ತೇಜಿಸುವುದಕ್ಕೆ ರಿಲಯನ್ಸ್ ಇಂಟೆಲಿಜೆನ್ಸ್ ಎಂಬ ಅಂಗಸಂಸ್ಥೆ ಕಂಪನಿಯನ್ನು ಸ್ಥಾಪಿಸಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ರಿಲಯನ್ಸ್ನ ಡೀಪ್ ಟೆಕ್ ವ್ಯವಹಾರವಾಗಿ ರೂಪಾಂತರಗೊಳ್ಳುವ ಹಾದಿಯಲ್ಲಿದೆ ಎಂದು ನನಗೆ ಹೆಮ್ಮೆ ಇದೆ. ಈ ಕಾರ್ಯಸೂಚಿಗೆ ಇನ್ನಷ್ಟು ಗಮನ ಮತ್ತು ಆ ವೇಗವನ್ನು ನೀಡುವುದಕ್ಕೆ ರಿಲಯನ್ಸ್ ಇಂಟೆಲಿಜೆನ್ಸ್ ಎಂಬ ಹೊಸ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯ ರಚನೆಯನ್ನ ಘೋಷಿಸುವುದಕ್ಕೆ ಹೆಚ್ಚು ಸಂತೋಷ ಮತ್ತು ಗೌರವ ಇದೆ ಅಂತ ಸ್ವತಃ ಮುಖೇಶ್ ಅಂಬಾನಿ ಹೇಳಿದ್ದಾರೆ. ವಿಶೇಷ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಹೊಸ ಕಂಪನಿಗಾಗಿ ಗೂಗಲ್ ಮತ್ತು ಮೆಟಾ ಜೊತೆಗೆ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಸಂದರ್ಭದಲ್ಲಿ ಗೂಗಲ್ ಸಿಇಒ ಸುಂದರ್ ಪಿಚೈ ಮತ್ತು ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಈ ಪಾಲುದಾರಿಕೆಯ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಗೂಗಲ್ ಜೊತೆಗಿನ ಪಾಲುದಾರಿಕೆಯ ಅಡಿಯಲ್ಲಿ ರಿಲಯನ್ಸ್ ಇಂಟೆಲಿಜೆನ್ಸ್ ಈಗ ಭಾರತದಲ್ಲಿ ಎಐ ಸಿದ್ಧ ಡೇಟಾ ಕೇಂದ್ರಗಳನ್ನು ಸ್ಥಾಪಿಸ್ತಾ ಇದೆ. ಗೂಗಲ್ನ ಕಂಪ್ಯೂಟಿಂಗ್ ಶಕ್ತಿ, ರಿಲಯನ್ಸ್ನ ಶುದ್ಧ ಶಕ್ತಿ, ಜಿಯೋದ ಸುಧಾರಿತ ಸಂಪರ್ಕವನ್ನು ಈ ಕೇಂದ್ರಗಳಲ್ಲಿ ಬಳಸಲಾಗುತ್ತೆ. ಈ ಬಗ್ಗೆ ಗೂಗಲ್ ಸಿಇಒ ಸುಂದರ್ ಪಿಚೈ, ಭಾರತದಲ್ಲಿ ಎಐಗೆ ಇರುವ ಸಾಧ್ಯತೆಗಳು ಅಗಾಧ. ಗೂಗಲ್ ಮತ್ತು ರಿಲಯನ್ಸ್ ತಮ್ಮ ಕಂಪನಿಯ ಎಲ್ಲ ವ್ಯವಹಾರ ಕ್ಷೇತ್ರಗಳನ್ನು ಇಂಧನ, ಚಿಲ್ಲರೆ, ದೂರ ಸಂಪರ್ಕ ಹಾಗೂ ಹಣಕಾಸು ಸೇವೆಗಳಂತಹವುಗಳನ್ನು ಎಐ ಸಹಾಯದಿಂದ ಪರಿವರ್ತಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿವೆ ಅಂತ ಹೇಳಿದ್ರು. ಎಐ ಅಳವಡಿಸಿಕೊಳ್ಳುವುದಕ್ಕೆ ನಾವು ಒಟ್ಟಾಗಿ ಜಾಮ್ನಗರದಲ್ಲಿ ಹೊಸ ಕ್ಲೌಡ್ ಪ್ರದೇಶವನ್ನು ನಿರ್ಮಿಸುತ್ತಿದ್ದೇವೆ. ಇದು ಸಂಪೂರ್ಣವಾಗಿ ರಿಲಯನ್ಸ್ಗೆ ಸಮರ್ಪಿತವಾಗಿರುತ್ತೆ. ಇದು ಗೂಗಲ್ ಕ್ಲೌಡ್ನ ವಿಶ್ವ ದರ್ಜೆಯ A1 ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದು ರಿಲಯನ್ಸ್ ಕ್ಲೀನ್ ಎನರ್ಜಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಜಿಯೋ ನೆಟ್ವರ್ಕ್ಗೆ ಸಂಪರ್ಕಗೊಳ್ಳುತ್ತೆ ಅಂತ ಸುಂದರ್ ಪಿಚೈ ಹೇಳಿದ್ದಾರೆ. ಎಐ ರೆಡಿ ಡೇಟಾ ಸೆಂಟರ್ ಬಗ್ಗೆ ನೋಡುವುದಾದರೆ, ರಾಷ್ಟ್ರೀಯ ಮಟ್ಟದಲ್ಲಿ ಎಐ ತರಬೇತಿ ಮತ್ತು ನಿರ್ಣಯವನ್ನ ಮಾಡುವುದಕ್ಕೆ ಸಾಧ್ಯವಾಗುವಂತೆ ಗ್ರೀನ್ ಎನರ್ಜಿ ಅಂದರೆ ನವೀಕರಿಸಬಹುದಾದ ಶಕ್ತಿಯ ಮೇಲೆ ಕಾರ್ಯನಿರ್ವಹಿಸುವ ಗಿಗಾ ವ್ಯಾಟ್ ಪ್ರಮಾಣದ ಎಐ ರೆಡಿ ಡೇಟಾ ಕೇಂದ್ರಗಳನ್ನು ನಿರ್ಮಿಸುವುದು. ಈ ಕೇಂದ್ರಗಳ ನಿರ್ಮಾಣವು ಗುಜರಾತ್ನ ಜಾಮ್ನಗರದಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಇನ್ನು ರಿಲಯನ್ಸ್ ಇಂಟೆಲಿಜೆನ್ಸ್ ವಿಶ್ವದ ಪ್ರಮುಖ ತಂತ್ರಜ್ಞಾನ ಕಂಪನಿಗಳು ಮತ್ತು ಮುಕ್ತ ಮೂಲ ಸಮುದಾಯಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತೆ. ಎಐ ವ್ಯವಸ್ಥೆಗಳಲ್ಲಿ ವಿಶ್ವಾಸಾರ್ಹತೆ, ಭಾರತೀಯ ಮಾನದಂಡಗಳು ಮತ್ತು ಬಲವಾದ ಪೂರೈಕೆ ಸರಪಳಿಯನ್ನು ತರುವುದು ಇದರ ಗುರಿಯಾಗಿದೆ. ರಿಲಯನ್ಸ್ ಇಂಟೆಲಿಜೆನ್ಸ್ನ ಹೊಸ ಘಟಕ ಸಾರ್ವಜನಿಕರಿಗೆ, ಸಣ್ಣ ವ್ಯವಹಾರಗಳಿಗೆ ಮತ್ತು ದೊಡ್ಡ ಕೈಗಾರಿಕೆಗಳಿಗೆ ಸುಲಭ ಮತ್ತು ವಿಶ್ವಾಸಾರ್ಹ ಎಐ ಸಕ್ರಿಯಗೊಳಿಸಿದ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದರೊಂದಿಗೆ ಶಿಕ್ಷಣ, ಕೃಷಿಯಂತಹ ರಾಷ್ಟ್ರೀಯ ಪ್ರಾಮುಖ್ಯತೆಯ ಕ್ಷೇತ್ರಗಳಿಗೆ ವಿಶೇಷ ಎಐ ಆಧಾರಿತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ರಿಲಯನ್ಸ್ ಇಂಟೆಲಿಜೆನ್ಸ್ ಪ್ರಪಂಚದಾದ್ಯಂತ ಸಂಶೋಧಕರು, ಎಂಜಿನಿಯರ್ಗಳು, ವಿನ್ಯಾಸಕರು, ಉತ್ಪನ್ನ ತಯಾರಕರು ಒಟ್ಟಾಗಿ ಕೆಲಸ ಮಾಡುವ ವೇದಿಕೆಯಾಗಿದ್ದು, ಇದರಿಂದಾಗಿ ಆಲೋಚನೆಗಳನ್ನು ಹೊಸ ಉತ್ಪನ್ನಗಳು, ನಾವೀನ್ಯತೆಗಳಾಗಿ ಪರಿವರ್ತಿಸಬಹುದು. ಈಗ ರಿಲಯನ್ಸ್ ಇಂಟರ್ನೆಟ್ ಅಥವಾ 5G ಓಟಕ್ಕೆ ಮಾತ್ರವಲ್ಲದೆ ಡೀಪ್ ಟೆಕ್ ಓಟಕ್ಕೂ ಸೇರಲಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ ವಾರ್ಷಿಕ ಕಾರ್ಯಕ್ರಮದಲ್ಲಿ ರಿಲಯನ್ಸ್ ಇಂಟೆಲಿಜೆನ್ಸ್ ಜೊತೆಗೆ ಇನ್ನು ಅನೇಕ ವಿಷಯಗಳನ್ನ ಘೋಷಿಸಿದೆ. ರಿಲಯನ್ಸ್ ಕೆಲವು ವಾರಗಳ ಹಿಂದೆ ಜಿಯೋ ಪಿಸಿಯನ್ನ ಬಿಡುಗಡೆ ಮಾಡಿತು. ಜಿಯೋ ಪಿಸಿ ಒಂದು ವರ್ಚುವಲ್ ಕಂಪ್ಯೂಟರ್ ಆಗಿದ್ದು, ಇದು ನಿಮ್ಮ ಟಿವಿಯನ್ನ ಕಂಪ್ಯೂಟರ್ ಆಗಿ ಪರಿವರ್ತಿಸುತ್ತೆ. ಇದಕ್ಕಾಗಿ ನೀವು ಜಿಯೋ ಸೆಟ್-ಟಾಪ್ ಬಾಕ್ಸ್ ಅನ್ನ ಮಾತ್ರ ಹೊಂದಿರಬೇಕು. ಇದು ಕೀಬೋರ್ಡ್, ಮೌಸ್ ಅನ್ನು ಸಹ ಸಪೋರ್ಟ್ ಮಾಡುತ್ತೆ. ಇದರ ಅತ್ಯಂತ ವಿಶೇಷವಾದ ವಿಷಯ ಅಂದ್ರೆ ಬಳಕೆದಾರರು ತಮ್ಮ ಟಿವಿಯನ್ನ ಜಿಯೋ ಪಿಸಿ ಮೂಲಕ ಕ್ಲೌಡ್ ಕಂಪ್ಯೂಟರ್ ಅಥವಾ ವರ್ಚುವಲ್ ಕಂಪ್ಯೂಟರ್ ಆಗಿ ಪರಿವರ್ತಿಸುವುದಕ್ಕೆ ಯಾವುದೇ ಹೆಚ್ಚುವರಿ ಹಣವನ್ನ ಖರ್ಚು ಮಾಡಬೇಕಾಗಿಲ್ಲ. ಇದು ಪೇ ಆಸ್ ಯು ಯೂಸ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರರ್ಥ ನೀವು ಬಳಸುವಷ್ಟು ಹಣವನ್ನ ನೀವು ಪಾವತಿಸಬೇಕಾಗುತ್ತೆ. ನಿಮಗೆ ಅಗತ್ಯ ಇದ್ರೆ ನಿಮಗೆ ಕಂಪ್ಯೂಟಿಂಗ್ ಶಕ್ತಿಯನ್ನ ಸಹ ಹೆಚ್ಚಿಸಬಹುದು. ರಿಲಯನ್ಸ್ AGM 2025ರಲ್ಲಿ ಮುಖೇಶ್ ಅಂಬಾನಿ ಅವರ ಮಗ ಆಕಾಶ್ ಅಂಬಾನಿ ಕೂಡ ಜಿಯೋ ಫ್ರೇಮ್ಸ್ ಅನ್ನ ಪರಿಚಯಿಸಿದ್ರು. ಇದು ಭಾರತಕ್ಕಾಗಿ ಮಾತ್ರ ತಯಾರಿಸಲಾದ ಎಐ ಪವರ್ಡ್ ಗ್ಲಾಸಸ್ ಆಗಿದೆ. ಇದು ಕೇವಲ ಫೋಟೋಗಳು ಮತ್ತು ವಿಡಿಯೋಗಳನ್ನು ತೆಗೆಯುವುದಕ್ಕೆ ಸೀಮಿತವಾಗಿಲ್ಲ, ಆದರೆ ಹೆಗ್ಗುರುತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವುದಕ್ಕೆ ಸಹ ಇದನ್ನು ಬಳಸಬಹುದು. ಇದು ಪುಸ್ತಕ ಸಾರಾಂಶಗಳನ್ನು ಓದಬಹುದು, ಪಾಕವಿಧಾನಗಳನ್ನು ಹೇಳಬಹುದು, ಕರೆಗಳನ್ನು ಮಾಡಬಹುದು, ಮ್ಯೂಸಿಕ್ ಪ್ಲೇ ಸೇರಿದಂತೆ ಇನ್ನೂ ಅನೇಕ ಕೆಲಸಗಳನ್ನು ಮಾಡಬಹುದು. ಬುದ್ಧಿವಂತಿಕೆ ನಿಮ್ಮ ಜೇಬಿನಲ್ಲಿ ಮಾತ್ರವಲ್ಲ, ನಿಮ್ಮ ಕಣ್ಣುಗಳ ಮುಂದೆಯೂ ಇರಬೇಕು ಎಂದು ಈ ವೇಳೆ ಆಕಾಶ್ ಅಂಬಾನಿ ಹೇಳಿದ್ರು. ಇನ್ನು ಜಿಯೋ ಹಾಟ್ಸ್ಟಾರ್ನಲ್ಲಿ ಯಾವುದೇ ವಿಡಿಯೋ ಕಂಟೆಂಟ್ ಅನ್ನ ಕಂಡುಹಿಡಿಯುವುದು ಈಗ ತುಂಬಾನೇ ಸುಲಭ. ರಿಲಯನ್ಸ್ ಇದಕ್ಕಾಗಿ ಸರ್ಚ್ ಅಸಿಸ್ಟೆಂಟ್ ಅನ್ನ ಪರಿಚಯಿಸಿದೆ. ಅದು ನಿಮ್ಮ ವಾಯ್ಸ್ ಅನ್ನ ಆಲಿಸುತ್ತೆ. ನೀವು ಕೇಳಿದ ವಿಡಿಯೋ ಕಂಟೆಂಟ್ ಅನ್ನ ಸರ್ಚ್ ಮಾಡುತ್ತೆ. ಈ ವಾಯ್ಸ್ ಸರ್ಚ್ ಅಸಿಸ್ಟೆಂಟ್ ಹೆಸರು ರಿಯಾ.
ಇದು ನಿಮ್ಮ ಮಾತು ಮತ್ತು ಆಲೋಚನೆಯನ್ನ ಅರ್ಥ ಮಾಡಿಕೊಳ್ಳುತ್ತೆ. ಕಂಪನಿಯು ಇದರ ಡೆಮೋವನ್ನು ತೋರಿಸಿದ್ದು ಇದರಲ್ಲಿ ಬಳಕೆದಾರರ ಭಾಷಣವನ್ನ ಹೇಗೆ ಅದು ಅರ್ಥ ಮಾಡಿಕೊಳ್ಳುತ್ತೆ ಮತ್ತು ನಂತರ ಅದೇ ಕಂಟೆಂಟ್ ಅನ್ನ ಹೇಗೆ ಹುಡುಕುತ್ತೆ ಮತ್ತು ತೆಗೆದು ಹಾಕುತ್ತೆ ಅನ್ನೋದನ್ನ ನೋಡಬಹುದು. ಇನ್ನು ಜಿಯೋ ಹಾಟ್ಸ್ಟಾರ್ ಜಿಯೋ ಲೆನ್ಸೆಡ್ ಎಂಬ ಹೊಸ ವೈಶಿಷ್ಟ್ಯವನ್ನ ಪರಿಚಯಿಸಿದೆ. ಅದರ ಮೂಲಕ ನೀವು OTT ಪ್ಲಾಟ್ಫಾರ್ಮ್ ನಲ್ಲಿ ಕಂಟೆಂಟ್ ಅನ್ನ ಮಲ್ಟಿ ಆಂಗಲ್ ನಲ್ಲಿ ವೀಕ್ಷಿಸಬಹುದು, ನೀವು ಬಯಸಿದಂತೆ ನೋಡಬಹುದು. ಇದಲ್ಲದೆ ಜಿಯೋ ಹಾಟ್ಸ್ಟಾರ್ ಮ್ಯಾಕ್ಸ್ ವ್ಯೂ 3.0 ಎಂಬ ವೈಶಿಷ್ಟ್ಯವನ್ನ ಪರಿಚಯಿಸಿದೆ. ಇದನ್ನ ವಿಶೇಷವಾಗಿ ಕ್ರಿಕೆಟ್ ಅಭಿಮಾನಿಗಳಿಗಾಗಿ ಪ್ರಾರಂಭಿಸಲಾಗಿದೆ. ಈ ವೈಶಿಷ್ಟ್ಯದ ಸಹಾಯದಿಂದ ಕ್ರಿಕೆಟ್ ಅಭಿಮಾನಿಗಳು ಮೊಬೈಲ್ನಲ್ಲಿ ವರ್ಟಿಕಲ್ ಮೋಡ್ನಲ್ಲಿ ಪಂದ್ಯಗಳನ್ನು ವೀಕ್ಷಿಸಬಹುದು. ಇದು ಲೈವ್ ಸ್ಕೋರ್ ಕಾರ್ಡ್ಗಳು, ಇನ್ಸ್ಟೆಂಟ್ ಹೈಲೈಟ್ಸ್, ಮಲ್ಟಿ ಕ್ಯಾಮೆರಾ ಆಂಗಲ್ಸ್, ಭಾಷಾ ಆಯ್ಕೆಗಳು ಮತ್ತು ಸ್ವೈಪ್ ಆಧಾರಿತ ನ್ಯಾವಿಗೇಷನ್ ಸೌಲಭ್ಯವನ್ನ ಒದಗಿಸುತ್ತೆ.